ಏಕತಾ ಸಮಾವೇಶದಲ್ಲಿ ಜಿಲ್ಲೆಯಿಂದ ಸಾವಿರಾರು ಜನರು ಭಾಗಿಯಾಗುವ ನಿರೀಕ್ಷೆ. ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಜಿಲ್ಲಾಧ್ಯಕ್ಷ ಅಳ್ಳಯ್ಯನವರ ಮಠ ಮಾಹಿತಿ. ಪಟ್ಟಣದ ಬಸವೇಶ್ವರ ದೇವಸ್ಥಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಅಳ್ಳಯ್ಯನವರ ಮಠ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಸೆಪ್ಟೆಂಬರ್ 19ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ವತಿಯಿಂದ ರಾಜ್ಯ ಮಟ್ಟದ ಏಕತಾ ಸಮಾವೇಶ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ವಿನಂತಿಸಿದ ಅವರು, ಸಮಾವೇಶದಲ್ಲಿ 1,000 ಮಠಾಧೀಶರು, ಪಂಚಪೀಠಾಧೀಶರು ಹಾಗೂ ಸಮಾಜದ ಹಿರಿಯರು ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಂಬರುವ ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ್ ಸಮುದಾಯದ ಕುರಿತು ನಿರ್ಧಾರ ಕೈಗೊಳ್ಳಲಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದ್ದು, ಜಿಲ್ಲೆಯಿಂದ ಸುಮಾರು 5,000 ಜನರು ಹಾಗೂ ಯಲ್ಲಾಪುರ ತಾಲೂಕಿನಿಂದ 500 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮಾಧ್ಯಮದ ಮುಖಾಂತರ ಜಿಲ್ಲೆಯ ಎಲ್ಲ ತಾಲೂಕಿನ ವೀರಶೈವ ಲಿಂಗಾಯತ್ ಮಹಾಸಭಾದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಕೈಗಾರಿಕೆ ಮತ್ತು ಉದ್ಯಮ ಘಟಕದ ರಾಜ್ಯ ನಿರ್ದೇಶಕ ಮಹೇಶ್ ಗೌಳಿ, ಜಿಲ್ಲಾ ಘಟಕದ ಸದಸ್ಯರಾದ ಚನ್ನವೀರಯ್ಯ ಪಾಟೀಲ್, ಶಿವಯ್ಯ ಹಿರೇಮಠ, ಬಸವರಾಜ ಗೌಳಿ, ಉದಯ್ ಜಾಲಿಹಾಳ್, ಪ್ರಭಾ ಜಯರಾಜ್ ಉಪಸ್ಥಿತರಿದ್ದರು. ಮೈದಾನದಾಗ ಮಧ್ಯಾಹ್ನ 3 ಗಂಟೆಗೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಇಟ್ಕೊಂಡಿವಿ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಸಹಯೋಗದೊಂದಿಗೆ ವಿವಿಧ ಮಠಾಧೀಶರು, ಲಿಂಗಾಲೇಶ್ವರ ಸ್ವಾಮೀಜಿ ಮತ್ತು ಪಂಚಪೀಠಾಧೀಶರು, ಟೋಟಲ್ 5 ಜನ ಪೀಠಾಧೀಶರು ಸಹಯೋಗದಾಗ ಹುಬ್ಬಳ್ಳಿ ಒಳಗಿದ್ದ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೆಯುತ್ತೆ. ಅಲ್ಲಿ ಈಗೇನು ಜಾತಿ ಗಣತಿ, ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ ನಡೆದದಲ್ಲದೆ ಅದರದ್ದೊಂದು ನಿರ್ಧಾರ ತಿಳಿಸ್ತಾರ. ಆ ನಿರ್ಧಾರಕ್ಕೋಸ್ಕರ ನಾವಲ್ಲಿ ಅವತ್ತು ಸಮಾವೇಶ ಇಟ್ಕೊಂಡಿವಿ. ಸಮಾವೇಶದಾಗ 1 ಲಕ್ಷ ಜನ ಸೇರೋ ಪಂಚಪೀಠಾಧೀಶರೊಂದಿಗೆ 1,000 ಮಠಾಧೀಶರು, ಆಮೇಲೆ ಲಿಂಗಾಲೇಶ್ವರ ಸ್ವಾಮಿಗಳ ನೇತೃತ್ವದಾಗ ನಡೆಯಕತ್ತೈತೆ. ನಮ್ಮ ಜಿಲ್ಲೆಯಿಂದ, ನಮ್ಮ ಎಲ್ಲ ತಾಲೂಕುಗಳಿಂದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ತಾಲೂಕಿನ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಿಗೆ ಹಾಗೂ ನಮ್ಮೆಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳ ಅಧ್ಯಕ್ಷರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನೀವೆಲ್ಲ ಅಲ್ಲಿ ಸೇರ್ಬೇಕಂತೇಳಿ ನಾವು ವಿನಂತಿಸಿಕೊಳ್ಳ. ಸಿರ್ಸಿ ಘಟಕದವರು, ಹರಿಯಾಣ ಘಟಕದವರು, ದಾಂಡೇಲಿ ಘಟಕದವರು, ಜೋಯಿಡಾ ಘಟಕದವರು, ಸಿದ್ದಾಪುರ ಘಟಕದವರು ಅದೊಂದು ನಿರ್ಧಾರ ಹೇಳ್ತಾರೆ. ಜಲಗಣತಿ ಒಳಗೆ ನಾವು ಏನು ಬರೆಸ್ಬೇಕು ಅನ್ನೋದು ನಿರ್ಧಾರ. ಎಲ್ಲ ತಾಲೂಕಿನ ಸಮುದಾಯ ಬಾಂಧವರು, ಎಲ್ಲ ತಾಲೂಕಿನ ವೀರಶೈವ ಲಿಂಗಾಯತ ಸಮುದಾಯ ಬಾಂಧವರು